ಪ್ರಾಪರ್ಟಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಡಿ ಸ್ಪೇಸ್ ಸಂಸ್ಥೆಗಳ ಸಹಕಾರದೊಂದಿಗೆ ರಾಜಾನುಕುಂಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 2.5 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ನೂತನ ಕಾಲೇಜು ಕಟ್ಟಡವನ್ನು ಎಂಬೆಸಿ ಸಂಸ್ಥೆಯ ಅಧ್ಯಕ್ಷ ಶ್ರೀ ಜಿತು ವೀರ್ವಾನಿಯವರು ಸೋಮವಾರ ಉದ್ಘಾಟಿಸಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರ ಮೂಲಕ ಅಧಿಕೃತವಾಗಿ ಕಾಲೇಜು ಆಡಳಿತ ಮಂಡಳಿಗೆ ಹಸ್ತಾಂತರಿಸಿದರು. ನಂತರ ಶಾಸಕರಾದ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರು ಮಾತನಾಡಿ, ಶೈಕ್ಷಣಿಕ ಕ್ಷೇತ್ರದ ಉನ್ನತಿಯ ನಿಟ್ಟಿನಲ್ಲಿ ಎಂಬೆಸಿ ಸಂಸ್ಥೆಯ ಕೊಡುಗೆ ಸ್ಮರಣೀಯವಾದುದು. ಬ್ಯಾಟರಾಯನಪುರ ಮತ್ತು ಯಲಹಂಕ ಕ್ಷೇತ್ರದ ಹಲವೆಡೆ ಎಂಬೆಸಿ ಸಂಸ್ಥೆ ಶಾಲಾ ಕಟ್ಟಡ, ಕಾಲೇಜು ಕಟ್ಟಡ ಸೇರಿದಂತೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಹಲವು ಕಟ್ಟಡಗಳನ್ನು ನಿರ್ಮಿಸಿಕೊಡುವ ಮೂಲಕ ತೋರಿರೋ ಸಾಮಾಜಿಕ ಕಳಕಳಿ ಪ್ರಶಂಸಾರ್ಹವಾದುದು ಎಂದರು. ಇದೇ ಸಂದರ್ಭದಲ್ಲಿ ಎಂಬೆಸಿ ಗ್ರೂಪ್ನ ಅಧ್ಯಕ್ಷ ಶ್ರೀ ಜಿತು ವೀರ್ವಾನಿ, ಡಿ ಸ್ಪೇಸ್ ಸಂಸ್ಥೆಯ ಸಿಇಒ ಆಂಡ್ರಿಯಾಸ್ ಗಾವ್ ಸತ್ಯನಾರಾಯಣ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಡಿಡಿ ಶ್ರೀರಾಮನ್ ಪಾಲಾಕ್ಷ, ಪ್ರಾಂಶುಪಾಲರಾದ ಶ್ರೀಮತಿ ರಂಗಲಕ್ಷ್ಮಿ, ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ ಶ್ರೀ ವಿಶ್ವನಾಥಪುರ ಮಂಜುನಾಥ್ ರವರು, ಇಟ್ಗಲ್ಪುರ ಶ್ರೀ ಎಂ ಮೋಹನ್ ಕುಮಾರ್ ರವರು, ಶ್ರೀ ನರಸಿಂಹಮೂರ್ತಿ, ಎಸ್ಟಿಡಿ ಮೂರ್ತಿರವರು, ಶಿವಣ್ಣ, ಚಿಕ್ಕಣ್ಣ, ರಾಜೇಂದ್ರ ಕುಮಾರ್, ತಿಮ್ಮಾರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹಾಗೂ ಅತ್ಯಂತ ಒಳ್ಳೆಯ ಎಜುಕೇಶನ್ ಸಿಕ್ಕಲಿ ಅಂತೇಳಿ 2008ರಲ್ಲಿ ಕಂಡಂಥ ಕನಸು ಇವತ್ತು ನಮ್ಮ ರಾಜನಗುಂಟೆಯಲ್ಲಿ ನೆನಸಾಗ್ತಿದೆ. KGಯಿಂದ PGವರೆಗೂ ಇರಬೇಕು ಅಂತೇಳಿ ನಮ್ಮ ರಾಜನಗುಂಟೆಯಲ್ಲಿ ಆಸೆ ಪಟ್ಟಂಥವರು ಹಾಗೂ ಯಲಹಂಕ ಕ್ಷೇತ್ರವನ್ನು ಒಳ್ಳೆಯ ಅಭಿವೃದ್ಧಿ ಮತ್ತು ಎಜುಕೇಷನ್ ಜೊತೆಯಲ್ಲಿ ತಗೊಂಡೋಗಬೇಕು, ಎಲ್ಲರಿಗೂ ಒಳ್ಳೆಯ ಒಂದು ವಿದ್ಯೆ ಸಿಗಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಜಿ ಅವರು ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ನಾವು ಕಾಲೇಜು ವತಿಯಿಂದ ಅವರಿಗೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಗೆ ಇವತ್ತು ಅದೇ ರೀತಿಯಾಗಿ ಈ ಕಾಲೇಜು ಒಳ್ಳೆಯ ಭವ್ಯವಾದ ಕಟ್ಟಡವನ್ನು ಕಟ್ಕೊಟ್ಟಿರ್ತಕ್ಕಂಥ ನಮ್ಮ ಜಿತು ವೀರ್ವಾನಿ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾಲೇಜು ವತಿಯಿಂದ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಿಇಒ ಡಿ ಸ್ಪೇಸ್ ಆಂಡ್ರೋ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೆ ಸತ್ಯನಾರಾಯಣ್ ಡಿ ಸ್ಪೇಸ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜಾನುಕುಂಟೆ 2020-21ರಲ್ಲಿ ಪ್ರಾರಂಭವಾಗಿ 48 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇಂದು 300 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವುದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ವಿಚಾರವಾಗಿದೆ. ಫಲಿತಾಂಶವೂ ಸಹ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವುದು. ಪ್ರಸ್ತುತ 2025-26ರಲ್ಲಿ ದ್ವಿತೀಯ PUC ಫಲಿತಾಂಶವು 82% ನಮ್ಮ ಕಾಲೇಜು ಪಡೆದುಕೊಂಡಿರುವುದು ಮತ್ತಷ್ಟು ಬಹಳ ಹರ್ಷದಾಯಕವಾದಂತಹ ಒಂದು ವಿಚಾರ. ಇದಕ್ಕೆಲ್ಲ ಮುಖ್ಯ ಕಾರಣವೇನೆಂದರೆ ನಮ್ಮ ಒಂದು ಈ ಕಾಲೇಜು ಸ್ಥಾಪನೆಗೆ ಅವಿರತವಾಗಿ ಶ್ರಮಿಸಿರುವಂತಹ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಒಂದು ವರ್ಚಸ್ವಿ ನಾಯಕತ್ವವನ್ನು ಹೊಂದಿರುವಂತಹ ಶ್ರೀಯುತ ಎಸ್.ಆರ್. ವಿಶ್ವನಾಥ್ ಅವರ ಅವಿರತ ಶ್ರಮದಿಂದಾಗಿ ನಮ್ಮ ಈ ಒಂದು ಕಾಲೇಜು ಸ್ಥಾಪನೆಯಾಯಿತು. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ಸಹಕಾರದೊಂದಿಗೆ ಪ್ರಾರಂಭವಾದ ನಮ್ಮ ಈ ಒಂದು ಕಾಲೇಜು ನಂತರವಾಗಿ ನಮ್ಮ ಎಂಬಸಿ ಗ್ರೂಪ್ನ ಮುಖ್ಯಸ್ಥರಾದಂತಹ ಶ್ರೀಯುತ ಜಿತು ವೀರ್ವಾನಿಯವರೊಂದಿಗೆ ನಮ್ಮ ಒಂದು ಕಟ್ಟಡವನ್ನು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕೆಂಬುದಾಗಿ ನಮ್ಮ ಮಾನ್ಯ ಶಾಸಕರು ಅವರಲ್ಲಿ ಮನವಿಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರು ಬಹಳ ದೊಡ್ಡ ಮನಸ್ಸಿನಿಂದ, ಯಾಕಂದರೆ ಶಿಕ್ಷಣವೇ ಶಕ್ತಿ ಎಂಬುದನ್ನು ಅರಿತಂತಹ ನಮ್ಮ ಶ್ರೀಯುತ ಜಿತು ವೀರ್ವಾನಿಯವರು ನಮಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ನೀಡಿ ಮಕ್ಕಳಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಶೈಕ್ಷಣಿಕ ಸವಲತ್ತುಗಳನ್ನು ನೀಡಬೇಕೆನ್ನುವಂತಹ ನಿಟ್ಟಿನಲ್ಲಿ ಸುಸಜ್ಜಿತವಾದಂತಹ ಒಂದು ಭವ್ಯವಾದಂತಹ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಶಾಸಕರ ಪರವಾಗಿ, ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಪರವಾಗಿ, ನಮ್ಮ ರಾಜಾನುಕುಂಟೆ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ರಾಜಾನುಕುಂಟೆಯಲ್ಲಿ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾದಂಥ
ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕೊಠಡಿ ಇರಲಿಲ್ಲ, ಬೆಂಚ್ ಇರಲಿಲ್ಲ. ಹೈಸ್ಕೂಲಲ್ಲೇ ಒಂದೆರಡು ಕೊಠಡಿ ತಗೊಂಡು ಕೇವಲ 48 ಮಕ್ಕಳಿಂದ ಪ್ರಾರಂಭವನ್ನು ಮಾಡಿದ್ವಿ. ಅದಾದಮೇಲೆ ನಾವು MBSC ಗ್ರೂಪ್ನ ಚೇರ್ಮನ್ರವರಾದಂಥ ಜಿತು ಇರ್ವಾನಿ ಅವರನ್ನು ಹೋಗಿ ಭೇಟಿ ಮಾಡಿ ನಮ್ಮ CSR ಗ್ರ್ಯಾಂಟಲ್ಲಿ ಬೇರೆ ಬೇರೆ ಕಡೆ ತಾವೆಲ್ಲ ಸರ್ಕಾರಿ ಕಾಲೇಜುಗಳು ಸ್ಕೂಲ್ಗೆಲ್ಲ ದುಡ್ಡನ್ನು ಕೊಟ್ಟಿದ್ದೀರಿ. ಸೊ ನನಗೂ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳಿದಾಗ ಅವರು ಭಾಳ ಸಂತೋಷದಿಂದ ಫಸ್ಟು ಯಲಹಂಕ ಕಾಲೇಜಿಗೆ ಕೊಡೋಕ್ಕೆ 1,10,00,000 ಕೊಟ್ಟಿದ್ದರು. ಸುಂದರವಾದ ಕಟ್ಟಡವನ್ನು ಅವರೇ ಕಟ್ಕೊಟ್ರು ಕಂಪ್ನಿಯಿಂದ. ಅದಾದಮೇಲೆ ನಾನು ರಾಜಾನಕುಂಟೆಗೂ ಕೂಡ ಈ ಥರ ಕಾಲೇಜ್ ಪ್ರಾರಂಭ ಆಗಿದೆ, ಅಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದಾಗ ಅವರ ಇಡೀ ಸಿಬ್ಬಂದಿ ಟೆಕ್ನಿಕಲಿ ಎಲ್ಲರೂ ಕೂಡ ಬಂದು ನೋಡಿ ಸರ್ಕಾರದಿಂದ ಅನುಮತಿಯನ್ನು ಅವ್ರು ಕಟ್ಟೋದಕ್ಕೆ ಅನುಮತಿಯನ್ನು ತಗೊಂಡು ಇವತ್ತು 2 ಫ್ಲೋರು ಬಿಲ್ಡಿಂಗನ್ನು ಕಟ್ಟಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸುಸಜ್ಜಿತವಾದಂಥ ಪೀಠೋಪಕರಣಗಳನ್ನು ಎಲ್ಲವನ್ನು ಕೂಡ ಕಂಪ್ಯೂಟರಿಂದ ಹಿಡಿದು ಕೊಟ್ಟಿದ್ದಾರೆ. ತುಂಬ ಉತ್ತಮ ಗುಣಮಟ್ಟದ ಕಟ್ಟಡವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅವರನ್ನು ರಿಕ್ವೆಸ್ಟ್ ಮಾಡಿದ್ದೀನಿ, ಇನ್ನೂ ನನ್ನ ಕ್ಷೇತ್ರದಲ್ಲಿ ಅನೇಕ ಶಾಲಾ ಕಾಲೇಜುಗಳು ಬೇಕು ಮತ್ತು ಇನ್ನೊಂದು ಫ್ಲೋರ್ ಬೇಕು ಅಂತ ಹೇಳಿದ್ವಿ. ಅದಕ್ಕೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಮ್ಮ ಹಳ್ಳಿಗಳಲ್ಲಿ ಇವತ್ತು ಕಸದ ಸಮಸ್ಯೆ ಹಳ್ಳಿಗಳಿಗೂ ಪ್ರಾರಂಭ ಆಗಿರೋದ್ರಿಂದ ಅಲ್ಲಿಗೂ ಕೂಡ ಮೂಲಭೂತ ಸೌಕರ್ಯ ಕಟ್ಟಡಕ್ಕೆಲ್ಲ ದುಡ್ಡು ಬೇಕು ಅಂತ ಹೇಳಿದ್ವಿ. ಅವ್ರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿ ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದಾರೆ. ಈ ಥರದವರಿಗೆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೂಡ ಕೊಟ್ಟು ಈ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚಿನ ಅವರ ವ್ಯಾಪಾರ ವೃದ್ಧಿಯಾಗಲಿ ಅಂತಕ್ಕಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ರಾಜಾನಕುಂಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನೆಯನ್ನು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಮೊದಲನೇದಾಗಿ ಈ ಒಂದು ಕಟ್ಟಡದ ದಾನಿಗಳು MBSC ಗ್ರೂಪ್ನ ಅಧ್ಯಕ್ಷರಾದಂಥ ಜಿತು ಇರ್ವಾನಿ ಅವರಿಗೆ ನಾನು ಕೃತಜ್ಞತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತಂದರೆ ಎಷ್ಟೋ ಕಂಪನಿಗಳು ಬರ್ತವೆ ಹೋಗ್ತವೆ, ಆದರೂ ಕೂಡ ಯಾರೂ ಕೂಡ ಈ ರೀತಿ ಉದಾರವಾಗಿ ದಾನವನ್ನು ಮಾಡೋದಿಲ್ಲ. ಅಂಥ ಒಂದು ಸಂಸ್ಥೆ ನಮ್ಮ ಯಲಹಂಕ ಭಾಗದಲ್ಲಿರೋದು ನಮ್ಮ ಸುದೈವನೇ ಸರಿ ಅಂತೇಳಿ ಭಾವಿಸ್ತೇನೆ. ಅವರು ದಾನ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ಪಡ್ಕೊಳ್ಳೋಂಥ ಶಕ್ತಿ ಇರುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಮೊದಲನೇ ಬಾರಿಗೆ ಇಲ್ಲಿ 2008ರಲ್ಲಿ ಶಾಸಕರಾದ ಮೇಲೆ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದ್ವು, ಕಾಲೇಜುಗಳಿದ್ವು, ಎಲ್ಲ ಶಾಲಾ ಕಾಲೇಜುಗಳನ್ನು ಉನ್ನತ ಸ್ಥಾನಕ್ಕೆ ಏರಿಸಬೇಕು ಅಂತೇಳಿ ಎಲ್ಲ ದಾನಿಗಳನ್ನು ಸಂಪರ್ಕ ಮಾಡಿ ಅವರಿಂದ ಒಳ್ಳೊಳ್ಳೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ರಾಜ್ಯದಲ್ಲೇ ಒಳ್ಳೆಯ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ರಾಜಾನಕುಂಟೆಗೂ ಅಷ್ಟೇ ಶಾಸಕರಲ್ಲಿ ಮೊದಲನೇ ಬಾರಿ ಆಯ್ಕೆ ಆಗೋದಕ್ಕಿಂತ ಮುಂಚೆ ಕೇವಲ ಮಿಡ್ಲ್ ಕ್ಲಾಸ್ ಅಷ್ಟೇ ಇತ್ತು. ಅದಾದ ನಂತರ ಶಾಸಕರು ಇಲ್ಲಿ ಒಂದು ಹೈಸ್ಕೂಲನ್ನು ಕೂಡ ಮಂಜೂರು ಮಾಡಿದ್ರು. ಅದಾದ ಮೇಲೆ ಒಂದು ಪದವಿ ಪೂರ್ವ ಕಾಲೇಜನ್ನು ಕೂಡ ಮಂಜೂರು ಮಾಡಿ ನಮಗೆ ಸುಸಜ್ಜಿತ ಕಟ್ಟಡ ಇರಲಿಲ್ಲ. ಕೂಡಲೇ ಈ MBSC ಗ್ರೂಪನ್ನು ಸಂಪರ್ಕ ಮಾಡಿ ಒಳ್ಳೆಯ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿಕೊಟ್ರು. ಈಗಾಗಲೇ 2 ಮಹಡಿ ಆಗಿದೆ ಮತ್ತು 3ನೇ ಮಹಡಿ ಕೂಡ ಅವರು ಕಟ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇದಾದ ನಂತರ ಈ ಪ್ರಸ್ತುತ ಸಾಲಿನಿಂದ ಶಾಸಕರು ಪಾಲಿಟೆಕ್ನಿಕ್ ಕಾಲೇಜನ್ನು ಕೂಡ ಇಲ್ಲಿ ಮಂಜೂರು ಮಾಡಿದ್ದಾರೆ. ನಿಜಕ್ಕೂ ಕೂಡ ಇಂಥ ಶಾಸಕರಿದ್ದರೆ ಇಡೀ ಕ್ಷೇತ್ರ ವಿದ್ಯೆಯಲ್ಲಿ ಮುಂದೆವರೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಜಕ್ಕೂ ಶಾಸಕರು ಶಿಕ್ಷಣ ಪ್ರೇಮಿಗಳು. ಯಾವುದೇ ಬಡ ವಿದ್ಯಾರ್ಥಿಗೂ ಶಿಕ್ಷಣ ಸಿಗದೇ ಇರಬಾರ್ದು, ವಂಚಿತರಾಗಬಾರ್ದು ಅಂತೇಳಿ ಎಲ್ಲ ಸವಲತ್ತುಗಳನ್ನು ನೀಡಿ ನಮ್ಮ ಕ್ಷೇತ್ರದಲ್ಲಿ ಮುನ್ನಡೆಸ್ತಾ ಇದ್ದಾರೆ. ನಿಜಕ್ಕೂ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಮತ್ತಷ್ಟು ಬಡವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ಶಕ್ತಿ ಮತ್ತಷ್ಟು ಕೊಡಲಿ. ನಾನು MBSC ಗ್ರೂಪಲ್ಲೂ ಕೂಡ ದೇವರಲ್ಲಿ ಕೇಳ್ಕೊತೀನಿ, ಅವರು ಮತ್ತಷ್ಟು ಶಾಲಾ ಕಾಲೇಜುಗಳನ್ನು ಬಡವರಿಗಾಗಿ, ಬಡ ಮಕ್ಕಳಿಗಾಗಿ ನಿರ್ಮಾಣ ಮಾಡಿ ಅವರಿಗೆ ವಿದ್ಯೆಯನ್ನು ಸಿಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾನು ದೇವರು ಮತ್ತಷ್ಟು ಶಕ್ತಿ ಕೊಡಲಿ ಅಂತೇಳಿ ಮನವಿಯನ್ನು ಮಾಡ್ತೇನೆ. ಧನ್ಯವಾದಗಳು. ಮಂಜುನಾಥ್ ಅಂತೇಳಿ ಇಲ್ಲಿ CDC ಸಮಿತಿಯ ಸದಸ್ಯರು. ರಾಜಾನಕುಂಟೆ ಇವತ್ತೇನು ನೂತನವಾಗಿ ಕಟ್ಟಡ ಉದ್ಘಾಟನೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದ SR ವಿಶ್ವನಾಥ್ ಜಿ ಅವರು ಹಾಗೂ ಈ ಕಟ್ಟಡವನ್ನು ಕಟ್ಟಿಸಿಕೊಟ್ಟಂಥ ದಾನಿಗಳು ಜಿತು ಇರ್ವಾನಿ ಅವರು ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ, ಲೋಕಾರ್ಪಣೆ ಮಾಡಿದ್ದಾರೆ. ನಮ್ಮ ಬಡ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸೌಲಭ್ಯ ಸಿಗಲಿ ಅಂತೇಳಿ ಎಲ್ಲ ಅವರು ಡೆಸ್ಕಿಂದ ಹಿಡಿದು ಟಾಯ್ಲೆಟ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಏನೂ ಬೇರೆ ಒಂದು ಇದಿಲ್ಲದೇ ಅವರ ಒಂದು ಸ್ವಂತ ಒಂದು ಖರ್ಚಿನಿಂದ ಸುಸಜ್ಜಿತವಾಗಿ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸುಮಾರು 4,25,00,000 ವೆಚ್ಚವನ್ನು ಕೂಡ ಮಾಡಿದ್ದಾರೆ ಈ ಕಾಲೇಜ್ಗೆ. ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಕೂಡ ಅವರು ಒಂದೆರಡು ಮಾತುಗಳನ್ನ ಆಡಿದ್ರು. ಶಾಸಕರು ಕೂಡ ಅವ್ರಿಗೆ ಇಷ್ಟೆಲ್ಲ ಸಹಕಾರ ಕೊಟ್ಟಂಥವ್ರಿಗೆ ಕೂಡ ದಾನಿಗಳಿಗೆ ಶುಭ ಹಾರೈಸಿದ್ರು. ಸೊ ಇವತ್ತು ಒಳ್ಳೆಯ ಬಡ ಮಕ್ಕಳಿಗೆ ಒಳ್ಳೆಯ ಒಂದು
ಎಜುಕೇಷನ್ ಸಿಗಲಿ ಅನ್ನೋ ಒಂದು ಆಸೆಯಿಂದ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಈ ಕೆಲಸಗಳನ್ನು ಮಾಡ್ಕೊತ ಬಂದಿದ್ದಾರೆ. ಅವರು ಕಷ್ಟನೋ ಸುಖನೋ ಅವ್ರನ್ನ ಯಾರನ್ನೋ ದಾನಿಗಳು ಹಿಡಿದು ಒಳ್ಳೆಯ ಒಂದು ರೀತಿಯಲ್ಲಿ ಎಜುಕೇಷನ್ ಅಟ್ಮಾಸ್ಫಿಯರ್ ಚೆನ್ನಾಗಿರಬೇಕು ಅಂತೇಳಿ, ಒಳ್ಳೆಯ ಎಜುಕೇಷನ್ ಸಿಗಲಿ ಅಂತೇಳಿ ತುಂಬ ಒಂದು ವ್ಯವಸ್ಥಿತವಾಗಿ ಇವತ್ತಿನ ಒಂದು ಕಟ್ಟಡ ಲೋಕಾರ್ಪಣೆ ಆಗಿದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಲಿ, ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ, ಒಳ್ಳೆಯ ಉನ್ನತ ಮಟ್ಟಕ್ಕೆ ಬೆಳೀಲಿ ಮಕ್ಕಳು ಅಂತೇಳಿ ನಾವು ಕೂಡ ಶುಭ ಹಾರೈಸ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಮೋಹನ್ ಕುಮಾರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿಯ ಸಮಿತಿ ಸದಸ್ಯನೂ ಕೂಡ ನಾನು.